ಯಾರಿಗೆ ಎಣ್ಣೆ ಮಾಡಿಲ್ರಿ ಬಾಬಾ, ಎಣ್ಣೆ ಮಾಡ್ಕೊತ ಹೋಗುದಿಲ್ಲ. ಏನ್ ಬರ್ತದ್ರಿ ಹಿಂಬಲ್ಲ? ಏನಾಯ್ತು ಸೆಟದ ಏನೆಲ್ಲ ಹೌದು ಏನು ಇಲ್ಲ ಜಗವೆಲ್ಲ ಗಾಡಿ ಜಗವೆಲ್ಲ ಧರ್ಮಶಾಲಿಂದ ನಿಬ್ರಾಮ್ ಸಾಬ ಎಷ್ಟು ಹೊಲಾನು ಇಲ್ಲೇ ಇರ್ತೈತಿ, ಮನಿನೂ ಇಲ್ಲೇ ಇರ್ತೈತಿ, ಎಲ್ಲಾ ಬಿಟ್ಟು ಹೋಗುದ ನಾವು. ಮತ್ತವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಹಂಗ ಹೋಗುದು ಇದು ಅದು ಇಲ್ಲೂ ಇರುವಂಗ ಅಲ್ಲೇ ಇರ್ತದೆ, ಹೊಲ ಮನಿನೂ ಅಲ್ಲೇ ಇರ್ತೈತಿ. ಅದಕ್ಕೆ ಇರುತ್ತಾನೆ ಇಲ್ಲ, ನಾವು ಒಂದೇ ಮಾತ್ರ ಇರ್ಬೇಕು. ರೈಲ್ವೆ ಡಾಬ್ ಇದ್ದಂಗೆ ಚಲೋ ಆತ್ರಿ, ಚಲೋ ಆತ್ರಿ. ಶೇನ್ಪೀರ್ನ ಕುದುರಿ ದೊಡ್ಡದೇವ್ರು ಶೇನ್ಪೀರ್ನ ಕುದುರಿ ಅದೆಲ್ಲ ಅವಾಗ ಈಗೇನು ಹೇಳಂಗಿಲ್ಲ. ಈಗ ಎಲ್ಲ ಕುಂದ್ರೆ ಅಲ್ರಿ, ನಾವೇನ್ ಹೇಳ್ತೀವ್ರಿ ಈಗ ತಮ್ಮರ, ಅವೆಲ್ಲ ಮೊಹರಂದಾಗ ಮೇಯಾಗ ದೇವ್ರ ತರ ಹೇಳ್ತಾನೆ. ಈಗೇನು ನಿಮ್ಗತಿ ನಾನು ಮನುಷ್ಯ ಇದೀನಿ. 86 ವಯಸ್ಸ, ಬರ್ರಿ 86 ವಯಸ್ಸ. ದೊಡ್ಡದೇವ್ರು ಶೇನ್ಪೀರ್ ಜಗತ್ತೇ ಸುದ್ದಿ ಎಲ್ಲ ಹೇಳುದೇವ್ರು. ಎಲ್ಲ ರಾಜಕೀಯದು ಮತ್ತೊಂದು ಮಗದೊಂದು ಎಲ್ಲ ಹೇಳು. ಅದಕ್ಕೆ ಆರಾಮದ್ರಿ ಬಾಬಾ? ಎಲ್ಲ ಆಚಾರ ಎಲ್ಲ ಸಂಪೂರ್ಣ ಶಕ್ತಿ ಭಾಳ ಐತೆ ಅಲ್ಲಿ ಎಲ್ಲ ಕಡೆನೂ ಹಂಗ ಅವ್ರು ಕಳೆಯೋ ಮಗ ರೀ. ಅಲ್ಲ ಅವ್ರ ಮನುಷ್ಯ ಅಲ್ರಿ, ಅವ್ರಲ್ಲಿ ಕೆಲಸ ಮಾಡ್ತಾನೆ ಹುಡುಗ ಮಾಲಕರಲ್ಲಿ. ನಮ್ಮ ಮಗ ಎಲ್ಲಿ ಈಗ ಹುಟ್ಟಾನಲ್ಲ, ಮಾನ್ ಲಗ್ನ ಆಗಿ ಅವನು ವಿಜಯಪುರ್ನ ಮಾಡ್ಯಾನಲ್ಲ ನಿಮ್ಮ ನಗರದವ. ಬೆಲೆ ಗುರ್ತಾಕಿರ್ಲ ಪ್ರಸಾದ ಕೊಡಕ್ ಬೈನ್ರಿ ಇಲ್ಲಿ ಬಸವರಾಜ ತಮ್ಮಾರ ಮನೆಗೆ, ಹೊಸಗೌಡ್ರ ಮನೆಗೆ. ಇವು ಮತ್ತ ಅವರು ಪ್ರಸಾದ ಕಾಯಿ ಕೊಟ್ಟಿರ್ತಾರೆ, ಶೇನ್ಪೀರ್ ಕಾಯಿ ಕೊಟ್ಟಿರ್ತಾರ, ಅವ್ರಿಗೆ ಮುಟ್ಟಿಸ್ಬೇಕ್ರಿ. ನಾವು ದರ್ಗಾಕ್ ಹೋಗಿದ್ದೇವ್ರಿ, ಅಲ್ಲಿ ಗುರು ಪೂರ್ಣಿಮೆ ಇತ್ಲ ಇವತ್ತು. ಅಲ್ಲಿ ಊಟ ಇತ್ರಿ, ಪ್ರಸಾದ ಮಾಡ್ಕೊಂಡ್ ಈಗ ಬಂದೇವ್. ನಿಮ್ಮನ್ನ ನೋಡಿದೇವ ಈಗ ನಿನ್ನೆ ಮೊನ್ನೆ ಮೊಹರಂ ಜಾರ್ತಾ ಮುದತ್ತಿ ಅವ್ರ ಮಾಲಕರಿಗೆ ಏನ್ ಹಿಂಗ್ ಹೊಂಟಾರ್ರಿ. ಅವ್ರ ಇಸಂಪುರ್ ದೊಡ್ಡದೇವ್ರ ಹೇಳ್ತಾರ. ಇಲ್ಲೇ ಬಜಾರ್ದಾಗ ಗಿರಣಿ ಐತ್ನ ನಾಯಕರು, ದೊಡ್ಡ ಗಿರಣಿ ಐತ್ಲ, ಎಲ್ಲ ಖಾರದ್ದು ಬಿಸುದು ಎಲ್ಲ ಐತ್ಲ. ಈ ಮಸಾಲೆ ಅಂಗಡಿ ಮಗಲ್ಕ ಒಟ್ಟು ಅವ್ರ ಅಂಗಡಿಗಳು ಅವರು ಬಜಾರ್ದಾಗ ಅದೆಲ್ಲ ನಮಗೆ ಇಲ್ಲಿ ಬಿಳಿಗ್ಯಾಗ ಭಾಳ ಪರಿಚಯ ರೀ. ನಮ್ಮ ಬಾಂಡ್ಯದ ಅಂಗಡಿಯವರು ಅವ್ರ ಪರಿಚಯ ರೀ. ಮತ್ತು ಭಾಳ ನನಗೆ ಗಲ್ಲೆದ ಮ್ಯಾಗ ತೋರಿಸ್ತಾರೆ ಬಾಂಡ್ಯದ ಅಂಗಡಿಯವರು. 86 ಅಂದ್ರೆ ಹೆಂಗದನ್ರಿ? ಲಂಬಾಣಿಯವ್ರ ಪೈಕಿ ಒಬ್ಬ ಟೇಲರ್ ಕೆಲಸ ಮಾಡ್ತಾರಲ್ರಿ, ಅವ ಭಾಳ ಪ್ರೀತಿ. ಮತ್ತು ನಮ್ಮ ಅಭಿವೃದ್ಧಿ ಇದನ್ನ ಇಟ್ಟಾರಲ್ರಿ ಇರ್ಲಿಯಾರ, ಅವ್ರು ಭಾಳ ನಮ್ಮ್ಯಾಗ. 86 ಇನ್ನು 4 ವರ್ಷಕ್ಕೆ 90 ವರ್ಷ ನಾವು ಗಾಡಿ ತೊಗೊಂಡ್ ಹೇಳ್ತಾನ. ಬಂದು ಹತ್ತಿದ್ ನೋಡ್ರಿ, ಅವನ ಆಶೀರ್ವಾದ ರೀ ಬಾಬಾ. ನಾ ಗಾಡಿನ ಹತ್ತಿದ್ದಿಲ್ರಿ ಬಾಬಾ, ಗಾಡಿನ ಹತ್ತಿದ್ದಿಲ್ಲ. ಅವ್ನ ಅವಾಜ್ ಆಗ್ಬಿಡ್ತ ಮೇರ ಗೋಡ ಗಾಡಿ ಚೆಡ್ನಾರಿ ಇತ್ತು ಅಂದ. ಅಂದ್ರೆ ನಾನು ಕುದುರೆ ನೀ ಗಾಡಿ ಹತ್ಬೇಕಂದ. ಅವಾಗ ಈ ಒಂದು 8 ವರ್ಷದ ಮುಂದೆ ಬರೀ 25,000 ರೂಪಾಯಿ ಗಾಡಿ ಕಟ್ಬಿಸಿನ ಇದ್ದು ರೀ. ಅವು ಅಲ್ಪ ಅನ್ಯಾರಿ ಅಲ್ಲೇನ. ಈಗ ಅವನ ಆಶೀರ್ವಾದ ಆತ ತಗೊಂಬಿಟ್ಟು ಹಾಕ್ಸಿನ್ರಿ. ಹಾಕಿ 8 ವರ್ಷ ಆತ್ರಿ. ಹಾಕ್ಸಿ ರಾಜಕೀಯ ಒಳಗೆ ಹಾಕ್ಸಿ ನೋಡ್ರಿ 30-40 ವರ್ಷ ಆಯ್ತು. ಅವಾಗ ಹೋಗ್ಯಾವನ್ರಿ ಅವಾಗ ಬಡ್ಡಿ ಮ್ಯಾಗ ಬಿದ್ದು ಅವೆಲ್ಲ ಕುಸ್ತಿ ಆಡಿ ಅದನ್ನ ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತೀರಿ ಸಟ್.
ಒಂದ್ 4-5 ವರ್ಷ ಹೋಗ್ತಾರಿ. ಹೋಗವ್ರೆ ಎಲ್ಲಿ ಮಾಡ್ತೀರಿ? ಇಲ್ಲೇ ದಂತೆಲ್ ಕಾಲೇಜ್ ರೀ ಬಾಲ್ಕೋಟೆ. ಹಾ ಫ್ರೀಯನ? ಫ್ರೀ. ಕುಡ್ರಿ ಬಾಬಾ ಕುಡ್ರಿ. ಬುಕಿಂಗ್ ಮಾಡ್ತಾರ ಅವ್ರ. ಎಲ್ಲಿ ಎಲ್ಲಿ ದೇವ್ರ ಆಶೀರ್ವಾದ ಎಲ್ಲಿ ಭಾಳ ದೂರ ಆಗೈತ್ರಿ ಬಾಬಾನ ಆಶೀರ್ವಾದಲಿದ್ದ ಎಲ್ಲ ಕಡೆ ಪರಿಚಯ ಆಗೈತ್ರಿ. ಒಂದ್ 5 ದಿವ್ಸ ನಾ ಏನು ಸುದ್ದಿ ಒಳಗೆ ಇರುದಿಲ್ರಿ. ಯಾವ್ದು 5 ದಿವಸ ಬಂತು ದೇವ್ರ ರೋಜಾ ಇರ್ತೀರಿ ಕೈಯ ತೋಡಿ ಇರ್ತ ಇಲ್ಲಿ ಮಠ ಸುತ್ತಾನು. ಮುಂದೆ ಊಟ ಪ್ರಸಾದ ಮಾಡೋದು ಯಾವಾಗ್ರಿ? ಬರೀ ಅಲ್ಲೊಂದು ಬಾಳೆಹಣ್ಣ ಬಾಳೆಹಣ್ಣ ಇಟ್ಟು ಸೋಡ ಅರ್ಧ ಬಾಳೆಹಣ್ಣ ಮತ್ತು ಒಬ್ಬೊಬ್ಬರ ಮನೆ ಹಾಲ ಒಬ್ಬೊಬ್ಬರ ಮನೆ ಚಾ ಹಿಂಗೆಲ್ಲಾ ಕೂಡಿ ಒಂದ್ 20-25 ಮನಿ ಹಾಕೋರಿ ಅವತ್ತಿನ ರಾತ್ರಿ ಒಂದ್ 4-5 ದಿವ್ಸ. 25, 20, 30 ಹಿಂಗ ತನ ಮನಿ ಹಾಕಾರ 5 ದಿವ್ಸ ತನ ಅದ್ರ ಪ್ರಸಾದ ಮಾಡಬೇಕ್ರಿ ನಾವು ಭಕ್ತರ ಮನಿಗೆ ಕರ್ಕೊಂಡ್ ಹೋಗ್ತಾರ. ಮತ್ ವಾಲ್ನಾಕ್ ಬರುದಿಲ್ಲ ಮತ್ ಯಾವಾಗ ಊಟ ಮಾಡ್ಬೇಕು ನಾವು. 3 ದಿನ 2 ದಿವ್ಸ ಇದು ಹಾಕಿರ್ತೀರೇನ್ರಿ ಪೈಜಾಮಕ್ಕ? ಇಲ್ರಿ ಇವ್ರಿ ಹಿಡಿದು ಇದ್ರ ಮ್ಯಾಗ ಹಿಡಿತೀರಿ? ಈಗ ನಮ್ಮಲ್ಲಿ ಗತ್ಲೆ ಹಿಡಿತೀರ ಹಿಂಗೆ ಸೀದಾ ರೀ? ಸೀದಾ ಗೋಟರ್ ನಮ್ಮಲ್ಲಿ ದೇವ್ರ ಗೋಟ ನಮ್ಮ ಗೋಟ ಹೋಗ್ಬೇಕ್ರಿ. ದೇವ್ರು ನೋಡಿಲ್ಲ ನಮ್ಮ ಸಣ್ಣದಾಗಿನ ದೇವ್ರ ಇಲ್ಲ ಸಾಲ ಕಂಡಬಿಡಿ ಹುಡಿ ದೇವ್ರದವ್ರಿ 6 ರೀ 6 ಹುಸೇನ್ ಪೀರ್ ದೊಡ್ಡ ದೇವ್ರನ್ನ ಹುಸೇನ್ ಪೀರ್ನ ಹಿಡ್ಕೊಂಡ್ರಿ ದೊಡ್ಡ ದೇವ್ರನ್ನ. ಮೊದಲು ಯಾರು ಹಿಡಿತಿದ್ರಿ? ಮೊದಲ ನನ್ನ ಹೆಸರು ಮೊಹಮ್ಮದ್ ಸಾಬ್ ಅಂತೇಳಿ ಜನಾಪುರ ಮೊಹಮ್ಮದ್ ಸಾಬ್ ಅಂತ ಹೇಳಿದ್ರಿ ಹುಡ್ತಿದ್ರಿ. ಬಿಟ್ಟು ಬೆಳಕ ನಾರಿ ಊರ್ ಹೊರಗೆ ಮನಿ ಇದ್ಲ ಅವೆಲ್ಲ ಸತ್ತರ ಹಳಿ ಊರಾಗ ಆತರ ಅವರೆಲ್ಲ ಅವ್ರೆಲ್ಲ ಭಕ್ತರು ಮಾಡ್ಸ್ಯಾರ್ರಿ ಮೊದಲ್ರಿ ಬಾಬಾ. ದೇಸಾರ್ ಮಾಡಿಸಿದ್ದು ನಾವು ಮಸೀತಿದ್ರಿ ದನಿಯರ್ ಮಾಡ್ಸಿರ ಅಪ್ಪಾರು ಅವರು ಅವೆಲ್ಲ ನಮ್ಮ ಮುತ್ಯಾರು ಅಜ್ಜ ಮುತ್ಯಾರು. ನಮ್ಮದು ತಳ ಗ್ವಾಲಿಗೇರಿ ನಮ್ಮದು. ಅಲ್ಲಿದ್ದ ಎಂತ್ಲ ಇವರು ಒಂದಿಷ್ಟ ಹಸ್ತ ಬಂಜಿ ಐತ್ರಿ ಬಾಬಾ. ಇಟ್ಟು ತಗೊಂಡ್ ಕೇಸಿಂದ ಜೋಳಿಯಾಗ ದೇವ್ರ ಪಾಲ ಮಾಡ್ಕೊಂಡು 70 ಕೂರಿ ಹೊಲ ಎಂತ್ಲ ಅವ್ರಿಗೆ ಬಿಟ್ಟ ಬಂದ್ಬಿಟ್ರತ್ ಇವ್ರು. ಹಂಗ ತಿರ್ಕೋತ ಬರಾನ ಇಂತ್ಲ ಮುಂದ ಅವರು ದೇಶಗತಿ ವಾಡಿದೊಳಗೆ ಅಂತಲ ಹಂಗೆ ಬಂದು ದನಿಯರ ಶಿವಲಿಂಗಪ್ಪ ಮಹಾರಾಜ್ ದನಿಯರ್ ಇದ್ರತ್ರಿ ಅವಾಗಿನ ಕಾಲದಾಗ. ಶಿವಲಿಂಗಪ್ಪ ಮಹಾರಾಜ್ ದನಿಯರ್ ಆಗಿನ ಕಾಲದಾಗ ಅಂತಲ ಅವರು ಇಲ್ಲೇ ಇರಪ್ಪ ಬಾಬಾ ಸಾಬ್ ಅಂತೇಳಿ ಹಂಗ 4 ದಿವ್ಸ ಹಂಗ ನಿಂತ್ರಿ. ಮುಂದ ಒಂದ್ ದಿವ್ಸ ಒಂದಕ್ಕೆ ಎದ್ದಾನ್ರಿ ಬಾರ ಸುಮಾರ. ಯಾರು? ನಮ್ಮ ಮುತ್ಯಾರ್ರಿ ರಾಕ್ಷಿ ಬ್ರಹ್ಮ ಪಿಶಾಚಿ ಎದ್ದು ಬಿಡ್ತೈತ್ರಿ ರಾಕ್ಷಿ ಕಾಣನ ಐತ್ಲ. ಅವಾಗ ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸೂಲ್ಲ ಕಲ್ಮ ಓದಿ 3 ಕಪಿ ಓದ ಕಲಾ ಸತ್ ಬಿತ್ತತ್ರಿ ಆಗಿನ ಕಾಲದಾಗ್ರಿ. ಅವಾಗ ಗಂಡು ಸುನುಗಿ ಬಿಡುದತ್ರಿ ಬರೀ ಹೆಣ್ಣಸು ಇತ್ತತ್ರಿ. ಅವಾಗ ಏನ್ಲ ನಮ್ಮ ಅತ್ತಾರ ಪುಣ್ಯ ಅಜ್ಜರ ಹೇಳಿಗಿ ಮ್ಯಾಗ ಗಂಡು ಮಕ್ಳು ಆದೋತ್ರಿ ಅವಾಗಿದ್ದರಿ ಅವ್ರಿಗೆ ದೇಶಗತಿ ವಾಡ್ಯಾಕ್ರಿ ಹೇಳ್ತಿದ್ರಿ ನಮ್ಗಾರ ಏನ್ ಗೊತ್ತಿಲ್ಲ ಇತಿಹಾಸ ರೀ. ಅವಾಗ ನಮ್ಮ ಶಿವಲಿಂಗಪ್ಪ ಮಹಾರಾಜ್ ದನಿಯರು ಅವಾಗ ಬಾಬಾ ಸಾಬ ಇದು ನಂದು ನಿಂದು ಗದ್ದಿಗೆ ಅಂತಲ ಇಲ್ಲೇ ನನ್ನ ಹೊಲ್ದಾಗ ಆಗ್ಲತ್ತೇಳಿ ಅವ್ರ ಕೈ ಮೇಲೆ ಕೈ ವಸನ ಹಾಕೊಂಡಾರಿ. ಮತ್ತು ಮೇಲಾಗಿ ಮತ್ತೆ ಒಂದ್ ದಿವ್ಸ ಬೇಸ್ತಾರ ದಿವ್ಸ ಅಂತಲ ಒಂದ್ 20 ಕೊಡದ್ ಒಂದು ಬೆಲ್ಲದ ಕಡಾಣಿಗಿರಿ ತುಂಬಿಸಿ ಅಂತಲ ಪಂಜೆ ಬಿಟ್ರತ್ರಿ. ಮೀನ್ ಹೆಂಗ ಆಡ್ತದ ಹೊಳ್ಯಾಗ ಹಿಂಗ್ ಮೀನ್ ಆಡಕತ್ತೈತಿ ಪಂಜೆ ಮುಣಗ್ಲಿಲ್ಲತ್ರಿ. ಅವಾಗ ಎಂತ್ಲ ದೊಡ್ಡ ದೇವ್ರ ಮಾಡ್ಬಿಟ್ಟಾರ ಅವ್ರ ಪಡೆಂಚ್ಕಾಗಿ ದೊಡ್ಡ ಮಾಡ್ಯಾರಿ. ಇದಿಟ್ಟ ಐತ್ರ ಹಸ್ತ ನಮ್ದು ಮೊದಲಿಂದ ರಿಪಿಟ್ ಹಾಕಿ ಎಸಿನ್ ಬಡ್ಬಿಟ್ಟಾರ ಅವ್ರು. ಅರ್ಧ ಶಕ್ತಿ ಕಡಿಮೆ ಆಗೈತ್ರ ನಮ್ದು ಮೊದಲು ಭಾಳ ಜಾರ್ತ ಮುಗಿತಲ್ರಿ ನಿನ್ನೆ. ಅದಕ್ಕೆ ಪ್ರಸಾದ ಕೊಡಕತ್ ಬಂದ್ ಕಾರ್ಯ ಊಟಕ್ಕೆ ಮಾಡಿಸಿರ್ತಾರ. ಮರಿ ಬಂದಿರ್ತಲ್ರಿ ಭಕ್ತರು ಪಟ್ಟಿರ್ತಾರ ಹೊಂದ್ ಮರಿಗಳು ಒಂದ್ 6 ಮರಿ ಕುಡಿದ್ರಿ ಅಲ್ಲ ಎಲ್ಲಾರಿಗೂ ಪ್ರಸಾದ ಊಟ ಮಾಡಿ ಕೂಡ್ರಿ ಬಾಬಾ. ಶೂಟಿಂಗ್ ಮಾಡ್ರಿ ಅಂದ್ರ ಅದು ಎಲ್ಲಾ ಕಡೆ ಹೋಗತ್ರಿ ಜಗತ್ತಕ್ಕ. ಶಂಕರನ ಆಶೀರ್ವಾದ ಅವನ ಆಶೀರ್ವಾದ ಅಲ್ಲಿದ್ದ ನನಗೆ ಶುಗರ್ ಗೊತ್ತಿಲ್ಲ, ಜಡ್ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ರಿ ಬಾಬಾ. ಇಂಜೆಕ್ಷನ್ ಇಲ್ಲ ನನಗೆ. ಮತ್ತೇನ ಎಲ್ಲಾ ಕಡೆ ಅಡ್ಡಾಡ್ತಾನ್ರಿ ಗಾಡಿ. 14 ಮಂದಿ ಮರಿ ಮೊಮ್ಮಕ್ಕಳು ಅದಾರ. 5 ಮಂದಿ ಗಂಡು ಮಕ್ಕಳು ಒಬ್ಬಾಕಿ ಹೆಣ್ಣು ಮಗಳು. ಚಲೋ ಇಟ್ಟಾನ ಮತ್ತೆ ಅವನ ಹೆಸರು ತಂದೇನ್ರಿ. 14 ಮಂದಿ ಮರಿ ಮೊಮ್ಮಕ್ಕಳ ಲೆಕ್ಕ ಹಾಕಿನಿ. ಆಯ್ತು ಯಾರಿಗೆ ಎಣ್ಣೆ ಮಾಡಿಲ್ರಿ ಬಾಬಾ. ಎಣ್ಣೆ ಮಾಡ್ಕೊತ ಹೋಗಿದ್ರ ಏನ್ ಬರ್ತದ್ರಿ ಹಿಂಬಲ್ಲ ಏನೆಲ್ಲ ಓದು ಏನು ಇಲ್ಲ. ಜಗವೆಲ್ಲ ಧರ್ಮಶಾಲಿಂದ ಇಬ್ರಾಹಿಂ ಸಾಬ ಎಷ್ಟು ಹೊಲಾನು ಇಲ್ಲೇ ಇರ್ತೈತಿ, ಮನಿನೂ ಇಲ್ಲೇ ಇರ್ತೈತಿ, ಎಲ್ಲಾ ಬಿಟ್ಟು ಹೋಗುದ ನಾವು. ಮತ್ತವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಹಂಗ ಹೋಗುದು ಇದು ಅದು ಇಲ್ಲೂ ಇರುವಂಗ ಅಲ್ಲೇ ಇರ್ತದೆ ಹೊಲ ಮನಿ ಅಲ್ಲೇ ಇರ್ತೈತಿ.
ಅದಕ್ಕೆ ಇರುತ್ತಾನೆ ಇರ್ಲ ನಾವು ಒಂದೇ ಮಾತ್ರ ಇರ್ಬೇಕು. ರೈಲ್ವೆ ಡಾಬ್ ಇದ್ದಂಗ ಹೌದಲ್ರಿ ಇನ್ನೊಂದು ಬಾಬಾ? ಡಾಬ್ ಬರುದಂಗ. ಆಶೀರ್ವಾದ ಏನಕ್ಕೆ ಆಸೆ ಮಾಡಬಾರ್ದು, ನಿರಾಶೆ ಇರಬೇಕು. ಎಲ್ಲರಿಗೆ ಭಕ್ತರು ಭಗವಂತನ ಆಶೀರ್ವಾದಲಿದ್ದ ದೇವ್ರ ಪರಮಾತ್ಮ ಎಲ್ಲರಿಗೆ ಆರೋಗ್ಯಕ್ಕಿಂತಲ ಆಶೀರ್ವಾದ ಮಾಡುತ್ತೆ. ಇದೆ ಒಂದು ಬೇಡಿಕೆ ನನಗೆ. ಎಲ್ಲ ಕೂಡಿ ಬಾಬಾ, ಪ್ರಸಾದ ಕೊಡ್ತೀನಿ ಕೂಡಿ. ಅಲ್ಲಿ ಕೂಡಿ ಪ್ರಸಾದ ಕೊಟ್ಟೆ. ಅವೆಲ್ಲ ಭಕ್ತರ ಮನೆಗೆ ಮುಡಿಸ್ಬೇಕ್ರಿ. ಇಲ್ಲಿ ನೋಡಿ ಹಂಗೈತಿ ಪವಾಡ. ಸಣ್ಣದ ಮಂದಿ ಇಲ್ಲಿ ಐತಲ್ರಿ, ಬೆಳಿಗ್ಗೆ ಆಗೈತ್ರಿ. ದೇಸಾರ್ ಬಸವರಾಜ್ ತಮ್ಮಾರು ಮತ್ತ ಅವರು ಮತ್ತ ಇವ್ ನಮ್ಮ ಇವ್ರಿ ಮುದ್ದಾಬಿ ಸಾಯಿ ಕಾಳ ಸಮಾಗಳು ತಂದೆ. ಚಲೋ ಆಗತ್ ನಿನಗೆ. ಏನ್ ಅಂದ್ಬೇಡ. ದೇವ್ರ ಆಶೀರ್ವಾದ ಭಾಳ ಐತಿ ನಿನಗೆ ಬಾಬಾ, ಅಂದ್ಬೇಡ. ಟೇಸ್ಟ್ ಕಟ್ಬೇರಿ ಬಾಬಾ. ನೀನು ಪಾಯಪ್ಪ. ಹಾ